ನಿನ್ನೆ JDS ಹಾಗೂ BJP ನಾಯಕರು ಅಹೋರಾತ್ರಿ ಧರಣಿ ಕೂತ್ಕೊಂಡಿದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮೈತ್ರಿ ನಾಯಕರಿದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಬೇಡಿಕೆಗಳು ಎಲ್ಲಿವರೆಗೂ ಈ ಧರಣಿನ ಹೇಗೆ ಅಂತ? ನಿನ್ನೆ ವಿಧಾನಸೌಧದಲ್ಲಿ ಪ್ರತಿಪಕ್ಷ ಪಟ್ಟು ಹಿಡಿದಿತ್ತು. ಊಟದ ಬಗ್ಗೆ ಮಾತುಕತೆಗೆ ನಮಗೆ ಆಹ್ವಾನ ಕೊಡಬೇಕು ಅಂತಕ್ಕಂಥದ್ದನ್ನು. ಇದನ್ನು ಸನ್ಮಾನ್ಯ ಸ್ಪೀಕರ್ ಅವರು ಮತ್ತು ಸರ್ಕಾರ ತಿರಸ್ಕರಿತು. ಹಾಗಾಗಿ ಅಹೋರಾತ್ರಿ ಧರಣಿಯನ್ನು ಪ್ರತಿಪಕ್ಷವಾಗಿ JDS ಮತ್ತು BJP ಸೇರಿ ಮಾಡ್ತಿರ್ತಕ್ಕಂಥದ್ದು. ಬಹುಶಃ ಇವತ್ತು ಅವಕಾಶವನ್ನು ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆನಲ್ಲಿದ್ದೀವಿ. ಮೂಡ ಸುಮಾರು 300ರಿಂದ 400 ಕೋಟಿ ಹಗರಣ ಆಗಿರ್ತಕ್ಕಂಥದ್ದು. ಇದನ್ನು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಕೆಲಸನ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಬಹುಶಃ ಹಗರಣದಲ್ಲಿ ಅವರಿದ್ದಾರೆ ಅಂತಕ್ಕಂಥದ್ದಕ್ಕೆ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದನ್ನು ಎಲ್ಲಿವರೆಗೂ ಕೊಡಲ್ಲ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ಇದು ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಒಂದು ಶ್ರೀಮತಿಯವ್ರದ್ದು ಒಂದು ಹೆಸರು ಇರೋದು ನಿಜಾನ ಇಲ್ವಾ? ಈಗಾಗಲೇ ಜಾಹೀರಾತಾಗಿದೆ. 14 ಸೈಟ್ ನಿವೇಶನಗಳನ್ನ ಮುಖ್ಯಮಂತ್ರಿಗಳ ಶ್ರೀಮತಿಯವರ ಹೆಸರಲ್ಲಿ ಇರ್ತಕ್ಕಂಥದ್ದು. ಅವರ ಕಾರ್ಯಕರ್ತರ ಹೆಸರಲ್ಲಿ ಸುಮಾರು 106 ಸೈಟ್ಗಳು ಇರ್ತಕ್ಕಂಥದ್ದು. 300ರಿಂದ 400 ಕೋಟಿ ಮೂಡ ಹಗರಣ ಆಗಿರ್ತಕ್ಕಂಥದ್ದು. ಈಗ ಇಡೀ ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಜಾಹೀರಾತಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ 187.33 ಕೋಟಿ ವಾಲ್ಮೀಕಿ ಹಗರಣದ್ದೇನಿದೆ ಇದು ಸಹ ಜಾಹೀರಾತಾಗಿರ್ತಕ್ಕಂಥದ್ದು. ಬಹುಶಃ ಅವರಿಗೆ ಗೊತ್ತಾಗಿದೆ ನಾವು ಹಗರಣವನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು. ಹಗರಣದಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಸದನದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದನ್ನು ಸಾರ್ವಜನಿಕರು, ಇಡೀ ಕರ್ನಾಟಕ ರಾಜ್ಯ ಗಮನಿಸ್ತಾ ಇದೆ. ಅವರು ಅವಕಾಶವನ್ನು ಕೊಟ್ಟು ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗೆ ಅವಕಾಶ ಮಾಡಿದರೆ ಬಹುಶಃ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ನಾವು ತಪ್ಪಿಸೋಸ್ಕರಾಗ್ತೀವಿ ಅನ್ನೋ ಒಂದೇ ಒಂದು ಕಾರಣದಿಂದ ಅವರು ಅವಕಾಶ ಕೊಡ್ತಾ ಇಲ್ಲ. ಬಹುಶಃ ಇದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅವರು ಹಿರಿಯರು, ಸಂಘಟನೆಯಲ್ಲಿ ಮತ್ತು ಸರ್ಕಾರವನ್ನು 14 ಬಾರಿ ಆಯವನ್ನು ಮಂಡಿಸ್ತಕ್ಕಂಥವ್ರು, ಅವರು ಈ ಥರ ಮಂಡತನವನ್ನು ಮಾಡಬಾರ್ದು. ಇಲ್ಲ ಸದನದಲ್ಲಿ ಅವಕಾಶ ಕೊಡಬೇಕು, ಇಲ್ಲ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಆಗ್ರಹ. ಇದಿಷ್ಟು ಮೈತ್ರಿ ನಾಯಕರ ಮಾತು. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.